ನೋಡೋಕ್ಕೂ ಚೆನ್ನಾಗಿದೆ. ಅವ್ರ ಅಪ್ಪ ಅಮ್ಮನ ಜೊತೆ ಐತೆ, ಪ್ರೊಸೀಜರ್ ಐತೆ. ಆ ಪ್ರೊಸೀಜರ್ ಮಾಡಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ. ಮಾಗೋಡು ಜಾತ್ರೆಯಲ್ಲಿ ಅಪಹರಣವಾಗಿದ್ದ ಅಪ್ರಾಪ್ತ ಬಾಲಕನ ರಕ್ಷಣೆ, ಇಬ್ಬರು ಆರೋಪಿಗಳ ಬಂಧನ. ಶಿರಾ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮಾಗೋಡು ಜಾತ್ರೆಯಲ್ಲಿ ಕಾಣೆಯಾಗಿದ್ದ ಅಪ್ರಾಪ್ತ ಬಾಲಕನನ್ನು ಶಿರಾ ಪೊಲೀಸರು ಯಶಸ್ವಿಯಾಗಿ ಪತ್ತೆ ಮಾಡಿ ರಕ್ಷಣೆ ಮಾಡಿದ್ದು, ಈ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ದಿನಾಂಕ 2 ಫೆಬ್ರವರಿ 2026ರಂದು ಶಿರಾ ತಾಲೂಕು ಮುಷ್ಟಿಗರಹಳ್ಳಿ ಗ್ರಾಮದ ನಿವಾಸಿ ರಂಗಯ್ಯ ಅವರು ಶಿರಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ತಮ್ಮ ತಂದೆ ತಾಯಿ ಮಗನನ್ನು ಕರೆದುಕೊಂಡು 30 ಜನವರಿ 2026ರಂದು ಮಾಗೋಡು ಜಾತ್ರೆಗೆ ತೆರಳಿದ್ದ ಸಂದರ್ಭದಲ್ಲಿ 1 ಫೆಬ್ರವರಿ 2026 ಸಂಜೆ ಸುಮಾರು 7 ಗಂಟೆಗೆ ತಮ್ಮ ಅಪ್ರಾಪ್ತ ಮಗ ಕಾಣೆಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ. ಈ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ 33/2026 ಕಲಂ 137(2) BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ KV ಅಶೋಕ್ IPS ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ C ಗೋಪಾಲ್ ಮತ್ತು ಪುರುಷೋತ್ತಮ ML, ಶಿರಾ ಉಪವಿಭಾಗದ DYSP BK ಶೇಖರ್ ಅವರ ಸೂಚನೆಯಂತೆ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಿದರು. ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ V ಶಿರಾ, ಗ್ರಾಮಾಂತರ ವೃತ್ತದ ಇನ್ಸ್ಪೆಕ್ಟರ್ DG ಶ್ರೀನಿವಾಸ್, PSI ರೇಣುಕಾ ಯಾದವ್ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಸಂಯುಕ್ತ ಕಾರ್ಯಾಚರಣೆಯಿಂದ ದಿನಾಂಕ 2026 ಫೆಬ್ರವರಿಯ 9ರಂದು ಬೆಳಗಿನ ಜಾವ ಅಪ್ರಾಪ್ತ ಬಾಲಕನನ್ನು ಸುರಕ್ಷಿತವಾಗಿ ಪತ್ತೆ ಮಾಡಿ ರಕ್ಷಣೆ ಮಾಡಲಾಗಿದೆ. ಈ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳ ವಿವರ: ನರಸಯ್ಯ ಬಿನ್ ಲೇಟ್ ಅಶ್ವಥಯ್ಯ, 35 ವರ್ಷ, ಕೂಲಿ ಕಾರ್ಮಿಕ, ಮಾರುತಿಪುರ, ID ಹಳ್ಳಿ ಹೋಬಳಿ, ಮಧುಗಿರಿ. ಶಾಂತಮೇರಿ ಅಟ್ ಶಾಂತಕೋಮ್ ರಾಮಚಂದ್ರ, 40, ಹಾಲಿ ವಾಸ, ಕೋರಮಂಗಲ, ಬೆಂಗಳೂರು ನಗರ. ಅಪ್ರಾಪ್ತ ಬಾಲಕನ ರಕ್ಷಣೆಯ ಜೊತೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಅಪರಾಧ ಪತ್ತೆ ತಂಡವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ KV ಅಶೋಕ್ IPS ಅವರು ಪ್ರಶಂಸಿಸಿದ್ದಾರೆ. ನಮಗೆ ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2ನೇ ತಾರೀಕು ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಬಟ್ ಒಂದು 2.5 ವರ್ಷ 2.5 year old ಮಗು ಒಬ್ಬರು ಕಾಣೆಯಾಗಿದ್ರು ಅಂತ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಕಂಪ್ಲೇಂಟ್ ಸಾರಾಂಶ ಏನಂದರೆ, ಕಂಪ್ಲೇಂಟ್ ತಂದೆ ಪುಟ್ಟರಂಗಯ್ಯ ಮತ್ತು ಅವರ ತಾಯಿ ಲಕ್ಷ್ಮಮ್ಮ ಅವರು ಮಗುನು ಕರ್ಕೊಂಡು ಜಾತ್ರೆ ಅಂತ ಹೇಳಿ ಮುಷ್ಟಿಗರಹಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ, ಮಾಗೋಡು ಜಾತ್ರೆಗೆ. ಸೊ ಆ ಜಾತ್ರೆಯಲ್ಲಿ ಇದ್ದಾಗ 1ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಸುಮಾರು 7 ಗಂಟೆಗೆ ಯಾರೋ ಇಬ್ಬರು ಬಂದು ಆ ಮಗುನ ಕರ್ಕೊಂಡು ಹೋಗಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದರ ಮೇಲೆ ನಾವು ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಅದು ಸೆಕ್ಯೂರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸೊ ನಮ್ಮ ಪೊಲೀಸರೆಲ್ಲ ಪತ್ತೆ ಮಾಡಿ ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇತ್ತೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಅದು ಈ ಘಟನೆ ನಡೆದಿರೋ ಈ ಕಾರಣ ಏನಾದರೂ ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರೂ ಅರೆಸ್ಟ್ ಮಾಡಿ ನಾವು ಮಗುನು ಇದು ಮಾಡಿ ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಮಾರಾಟ ಆಗಿಲ್ಲ, ಕಿಡ್ನಾಪೇ ಆಗಿದೆ. ಇವರು ಸದ್ಯಕ್ಕೆ ಇವರು ಹೇಳುವ ವಿಚಾರ ಏನಂದರೆ, ಅವರು ಗಂಡು ಮಗು ಇಲ್ಲ, ಗಂಡು ಮಗುಗೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇದು ಹಿನ್ನೆಲೆಯನ್ನು ಪೂರ್ತಿ ಪ್ರಶ್ನೆ ಮಾಡಿ ಪತ್ತೆ ಮಾಡಲಾಗ್ತದೆ. ಸುಮಾರು 40 ವರ್ಷ ಅವ್ರಿಗೆ. ಸದ್ಯಕ್ಕೆ 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಸೊ ಮಿಕ್ಕಿದ ಇನ್ವೆಸ್ಟಿಗೇಷನಲ್ಲಿ ನಾವು ಇನ್ನೂ ಪತ್ತೆ ಮಾಡಲ್ಲ. ಮೋಟಿವ್ ಅದೇ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ನೂ ಇದೆ ಈ ಥರ ಘಟನೆಗಳೆಲ್ಲ ಏನಾದರೂ ಶಾಮೀಲಾಗಿದ್ರೆ ಏನು ಅನ್ನೋದು ನಾವು ಚೆಕ್ ಮಾಡಲ್ಲ. ಜಿಲ್ಲಾ ಪೊಲೀಸ್ ಕಚೇರಿ, ತುಮಕೂರು. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.